ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಸಂತೋಷ ಉಳ್ಳವರು ಹಾಲೆಲೂಯ. ಸಂತೋಷದಿಂದ ಸಭೆಗೆ ಬಂದಿದ್ದೇನೆ ಎಂಬುದಾಗಿ ಹೇಳೋರು ಹಾಲೆಲೂಯ. ಉತ್ಸಾಹದಿಂದ ಸಂತೋಷದಿಂದ ಬಂದಿದ್ದೇನೆ ಎಂಬುವರು ಹಾಲೆಲೂಯ. ಇಲ್ಲ ಪಾಸ್ಟಮ್ಮ ಬಲವಂತದಿಂದ ಬಂದಿದ್ದೇನೆ ಅನ್ನೋರು, ಕೋಪದಿಂದ ಬಂದಿದ್ದೇನೆ ಅನ್ನೋರು, ಬೇಜಾರಿಂದ ಬಂದಿದ್ದೇನೆ ಅನ್ನೋರು ಹಾಲೆಲೂಯ. ನಾವು ಯಾವಾಗಲೂ ಸಂತೋಷವುಳ್ಳವರಾಗಿ ನಾವು ಸಭೆಗೆ ಬರಬೇಕು ಹಾಲೆಲೂಯ. ಏಕ ಮನಸ್ಸಿಂದ ನಾವು ಸಭೆಗೆ ಬರಬೇಕು, ಒಂದೇ ಮನಸ್ಸುಳ್ಳವರಾಗಿ ನಾವು ಸಭೆಗೆ ಬರಬೇಕು ಹಾಲೆಲೂಯ. ಸರಿ, ನಾವು ವಾಕ್ಯದ ಕಡೆ ಹೋಗೋಣ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳಿಗೆ ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಹಾಲೆಲೂಯ. ಹಾಲೆಲೂಯ. ಬಾಯಾರಿದ ಜಿಂಕೆ ನೀರಿಗೆ ಹೇಗೆ ಆತುರ ಪಡುತ್ತದೋ ನನ್ನ ಮನವು ಕರ್ತ ನೋಡುವುದಕ್ಕಾಗಿ ಆ ರೀತಿ ಬಯಸ್ತಾ ಇದೆ ಎನ್ನುವವರು ಹಾಲೆಲೂಯ. ನನ್ನ ಮನವು ದೇವರಿಗಾಗಿ ಎದುರು ನೋಡ್ತಾ ಇದೆ, ನಾನು ದೇವರನ್ನು ಎದುರು ನೋಡ್ತಾ ಇದ್ದೇನೆ. ಯಾವಾಗಲೂ ದೇವ್ರು ಯಾವಾಗ ನನ್ನ ಸಂಗಡ ಮಾತಾಡ್ತಾರೆ, ದೇವ್ರು ಯಾವಾಗ ನನ್ನ ಜೊತೆ ಬರ್ತಾರೆ, ನಾನು ಯಾವಾಗ ದೇವ್ರು ನೋಡ್ತೀನಿ ಎಂಬುದಾಗಿ ಆತುರಗೊಂಡಿದ್ದೇನೆ ಹಾಲೆಲೂಯ. ಹಾಲೆಲೂಯ. ಜಿಂಕೆ ನೋಡಿ, ಕಾಡಲ್ಲೆಲ್ಲ ಜಿಂಕೆ ಬಂದು ಕಾಡಲ್ಲಿರೋದು ಎಲ್ರಿಗೂ ಗೊತ್ತು. ಈಗ ಝೂಲಿರೋ ಜಿಂಕೆ ಎಲ್ಲ ಕಾಡಲ್ಲಿರೋ ಜಿಂಕೆ ನೀರಿಗಾಗಿ ಹುಡುಕುತ್ತೆ, ಎಲ್ಲಿ ನೀರು ಸಿಗುತ್ತೋ ಎಲ್ಲಿ ನೀರು ಸಿಗುತ್ತೋ ಎಲ್ಲಿ ನೀರು ಸಿಗುತ್ತೋ ಹಾಲೆಲೂಯ. ಅದಕ್ಕೆ ನೀರು ಸಿಕ್ಬಿಟ್ರೆ ಏನೋ ಆನಂದ, ಏನೋ ತುಂಬಾ ನೀರು ಕುಡಿಯುತ್ತೆ, ಏನೋ ಸಂತೋಷ. ನೀರು ಕುಡಿದ್ಬಿಟ್ಟು ಅದು ಜಂಪ್ ಮಾಡಿ ಜಿಗಿದ್ಕೊಂಡು ಹೋಗುತ್ತಂತೆ. ಒಂದು ಜಿಂಕೆ ನೀರು ಸಿಕ್ಬಿಟ್ರೆ ನೀರು ಕುಡಿದ್ಬಿಟ್ಟು ಅದು ಸುಮ್ಮನೆ ಏನೋ ಹೋಗಲ್ಲ. ಜಿಂಕೆ ಜಿಗಿದ್ಕೊಂಡು ನೀರು ಸಿಕ್ಬಿಡ್ತಲ್ಲ ನನಗೆ ಅನ್ನೋ ಖುಷಿಲಿ ಓಡೋಗುತ್ತಂತೆ ಅದು ಹಾಲೆಲೂಯ. ಹಾಲೆಲೂಯ. ನಾವು ಸಭೆಗೆ ಬಂದು ಒಂದು ಜಿಂಕೆ, ಸಾಮಾನ್ಯದ ಜಿಂಕೆ ನೀರಿಗಾಗಿ ಎಷ್ಟು ಆತುರ ಪಡ್ತದೋ ನಾವು ದೇವರಿಗಾಗಿ ಎಷ್ಟು ಆತುರ ಪಡಬೇಕು ಹಾಲೆಲೂಯ. ದೇವರಿಗಾಗಿ ನಾವು ಎಷ್ಟು ದೇವ್ರು ನೋಡುವುದಕ್ಕಾಗಿ ಎಷ್ಟು ಆತುರ ಉಳ್ಳವರಾಗಿರ್ಬೇಕು. ದೇವ್ರು ನೋಡುವುದಕ್ಕಾಗಿ ನಾವು ಎಷ್ಟು ಬಯಸ್ಬೇಕು. ನಿನ್ನ ಆತ್ಮ ಎಷ್ಟು ಬಯಸ್ತಾ ಇದೆ ಯೇಸು ಸ್ವಾಮಿನ ನೋಡ್ಬೇಕು ಎಂಬುದಾಗಿ ಹೇಳಿ ಹಾಲೆಲೂಯ. ಎಷ್ಟು ನಿನ್ನ ಆತ್ಮ ಬಯಸ್ತಾ ಇದೆ, ದೇವರನ್ನ ನೋಡ್ಬೇಕೆಂಬುದಾಗಿ ಬಯಸ್ತಾ ಇದೆಯಾ, ಲೋಕದ ಕಾರ್ಯಗಳಿಗೆ ನಿನ್ನ ಆತ್ಮ ಬಯಸ್ತಾ ಇದೆಯಾ ಹಾಲೆಲೂಯ. ಬೆಳಗ್ಗೆ ಎದ್ದೆಲ್ಲ ಪ್ರಾರ್ಥನೆ ಮಾಡಿದ್ರಲ್ಲ, ಸತ್ಯವೇದವನ್ನು ಓದಿದ್ರಲ್ಲ ಹಾಲೆಲೂಯ. ನಾನು ಸತ್ಯವೇದ ಓದ್ಕೊಂಡು ಬಂದೆ ಅನ್ನೋರು ಇವತ್ತು ಪ್ರಾರ್ಥನೆ ಮಾಡ್ಕೊಂಡು ಬಂದೆ ಪಾಸ್ಟಮ್ಮ, ಬೆಳಗ್ಗೆ ಎದ್ದು ಇವತ್ತು ನಮ್ಮ ಸಂಗಡ ನೀನು ಮಾತಾಡ್ಬೇಕು ದೇವ್ರೆ ಅಂತ ಹಾಲೆಲೂಯ. ನಮ್ಮ ಮನ ದೇವರನ್ನು ಎದುರು ನೋಡುವುದಕ್ಕಾಗಿ ಬಯಸ್ಬೇಕು. ಬೇರೆ ಲೋಕದ ಕಾರ್ಯಗಳಿಗೆ ನಾವೇನೇನು ಮಾಡ್ತೀವಿ, ಎದುರು ನೋಡ್ತೀವಿ. ನನಗಿದು ಸಿಗುತ್ತೇನೋ, ಯಾರಾದ್ರೂ ಒಂದು ವ್ಯಕ್ತಿ ಬಂದ್ಬಿಟ್ಟು ಏನಾದ್ರೂ ಒಂದು ವಸ್ತು ತಗೋಬಿಟ್ರೆ, ಈಗ ಚೆನ್ನಾಗಿರುವಂಥದ್ದು ಗಾಡಿ 2 ವೀಲರ್ ಇಟ್ಕೊಳ್ಳೋಣ. ಈಗ ನನ್ನ ಹತ್ರ ಚೆನ್ನಾಗಿರೋ 2 ವೀಲರ್ ಇದೆ, ಯಾವ್ದು ಈಗ ಹೊಸ್ದಾಗಿ ಬಂದಿರೋ ಜುಪಿಟರ್, ತುಂಬಾ ಚೆನ್ನಾಗಿದೆ ಅಂತ ತಿಳ್ಕೊಳ್ರಿ. ಈಗ ನನ್ನ ಹತ್ರ ನೋಡ್ಬಿಟ್ಟು ಏನು ಮಾಡ್ತಾರೆ ಕೆಲವೊಬ್ರು, ಉದಾಹರಣೆಗೆ ಹೇಳ್ತಾ ಇರೋದು, ನಮ್ಮ ದೀಪುನೇ ತಗೊಳ್ಳೋಣ. ದೀಪು ನೋಡ್ಬಿಟ್ಟು, ದೀಪು ಕೋಪ ಮಾಡ್ಕೊಳ್ಳಲ್ವಲ್ಲ ಅದಕ್ಕೇನೆ, ದೀಪು ನೋಡ್ಬಿಟ್ಟು ಏನು ಮಾಡ್ತಾರೆ, ಪಾಸ್ಟಮ್ಮ ಗಾಡಿ ತಗೋಬಿಟ್ಟವ್ರೆ ಜುಪಿಟರ್ ಹೊಸ್ದಾಗಿ ಬಿಟ್ಟಿರೋದು, ನಾನೇನು ಮಾಡಬೇಕು, ಪಾಸ್ಟಮ್ಮನಿಗಿನ್ನ ಚೆನ್ನಾಗಿ ತಗೊಳ್ಬೇಕು ಹಾಲೆಲೂಯ. ನಿನ್ನ ಮನ ಏನು ಬಯಸ್ತಾ ಇದೆ ಅದಕ್ಕಿಂತ ಚೆನ್ನಾಗಿರೋದನ್ನ ನಾನು ತಗೊಳ್ಬೇಕು. ಇನ್ನೊಬ್ರು ಒಂದು ಒಳ್ಳೆ ಸೀರೆ ತಗೋಬಿಟ್ರು, ಚೆನ್ನಾಗಿರೋ ಸೀರೆ, 3,000 ರೂಪಾಯಿ ಸೀರೆ. ಇಲ್ಲಿ ಇನ್ನ ಇಬ್ರು ಸಿಸ್ಟರ್ಗಳು ಏನು ಯೋಚನೆ ಮಾಡ್ತಾರೆ, ನೋಡ್ದಾ ಸಿಸ್ಟರ್ 3,000 ರೂಪಾಯಿ ಸೀರೆ ತಗೊಂಡ್ರು, ನಾನು ಏನೇ ಮಾಡಲಿ ಬರೋವರ 4,000 ರೂಪಾಯಿ ಸೀರೆ ತಗೊಳ್ಳೇಬೇಕು. ನಿನ್ನ ಮನ ಏನು ಬಯಸ್ತಾ ಇದೆ, ಸೀರೆನ ಬಯಸ್ತಾ ಇದೆ ಹಾಲೆಲೂಯ. ಒಬ್ರ ಮನೇಲಿ ಒಂದು ಟಿವಿ ಇದೆ, 50 ಇಂಚು ಟಿವಿ. ನೀನು ನೋಡಿ ಬಂದ್ಬಿಟ್ಟು ಅವ್ರ ಮನೇಲಿ 50 ಇಂಚು ಅಂದ್ರೆ ನಮ್ಮನೆ ದೊಡ್ಡದು, ನಮ್ಮನೆಗೆ ಒಂದು 60 ಇಂಚಾದ್ರೂ ಬೇಕು. ಯಜಮಾನ್ರಿಗೆ ಟಾರ್ಚರ್ ಕೊಡೋದು ನನ್ಗೆ ಗೊತ್ತಿಲ್ಲ ರೀ, ಅವ್ರ ಮನೇಲಿ ಅವ್ರಿಗೆ 50 ಇಂಚು ಬೇಕು, ಅವ್ರು ಆ ಕೆಲಸ ಮಾಡೋರು, ನೀನು ಇಷ್ಟು ಕೆಲಸದಲ್ಲಿ ಇಷ್ಟು ಒಳ್ಳೆ ಕೆಲಸದಲ್ಲಿ ಇದೆಯಾ, ನೀನೇನಾದ್ರೂ ಮಾಡೋ ನಂಗೆ 60 ಇಂಚು ಟಿವಿ ಬೇಕೇ ಬೇಕು. ನಿನ್ನ ಮನ ಎಲ್ಲಿ ಬಯಸ್ತಾ ಇದೆ, 60 ಇಂಚು ಟಿವಿನ ಬಯಸ್ತಾ ಇದೆ ಹಾಲೆಲೂಯ. ಯಾವತ್ತಾದ್ರೂ ನೀ ಕೂತ್ಕೊಂಡು ಆ ಸಿಸ್ಟರ್ ನನಗೆ 2 ಅವರ್ ಪ್ರಾರ್ಥನೆ ಮಾಡ್ತೇನೆ, ನಾನು 3 ಅವರ್ ಪ್ರಾರ್ಥನೆ ಮಾಡ್ತೀನಿ ಅಂತ ಯಾವಾಗಲೂ ನಿಮ್ಮ ಬಾಯಲ್ಲಿ ಬಂದಿದ್ಯಾ ಹಾಲೆಲೂಯ. ಆ ಸಿಸ್ಟರ್ ಅಷ್ಟು ಚೆನ್ನಾಗಿ, ಆ ಬ್ರದರ್ ಅಷ್ಟು ಚೆನ್ನಾಗಿ ಸತ್ಯವೇದವನ್ನು ಓದ್ತಾರೆ, ನಾನು ಅವ್ರಿಗಿನ ಹೆಚ್ಚಾಗಿ ನಾನು ಸತ್ಯವೇದವನ್ನು ಓದ್ತೀನಿ, ಯಾವತ್ತಾದ್ರೂ ಬಂದಿದ್ಯಾ ಹಾಲೆಲೂಯ. ಆ ಸಿಸ್ಟರ್, ಆ ಬ್ರದರ್ ಎಷ್ಟು ದೇವ್ರನ್ನ ಹಿಂಬಾಲಿಸ್ತಾ ಇದ್ದಾರೆ, ಅವ್ರಿಗಿನ ನಾನು ಹೆಚ್ಚಾಗಿ ದೇವ್ರನ್ನ ಹಿಂಬಾಲಿಸ್ತೇನೆ ಅನ್ನೋದಂತ ಯಾವಾದ್ರೂ ಬಂದಿದೆಯಾ ಹಾಲೆಲೂಯ. ನಮ್ಗೆಲ್ಲ ಬರುವಂಥದ್ದು ಲೋಕದ ಕಾರ್ಯಗಳೇ. ನಾವು ದೇವ್ರನ್ನ ಎದುರು ನೋಡ್ಬೇಕು. ಯಾವಾಗ ಸಭೆಯಲ್ಲಿ ಪ್ರಾರ್ಥನೆ ನಡೆಯುತ್ತೋ ಹೋಗೋಣ ಅಂತ ನನ್ನ ಕಾಲುಗಳೇನಾಗಿರ್ಬೇಕು, ರೆಡಿ ಆಗಿರ್ಬೇಕು. ರನ್ನಿಂಗ್ ರೇಸಲ್ಲಿ ಕೂರಿಸ್ಬಿಟ್ಟು ರನ್ನಿಂಗ್ ರೇಸಲ್ಲಿ ನಿಲ್ಲಿಸ್ಬಿಡ್ತಾರೆ ಲೈನಾಗಿ ಎಲ್ರು, ಯಾವಾಗ 1 2 3 ಸ್ಟಾರ್ಟ್ ಅನ್ನೋದನ್ನೇ ಕಾಯ್ತಾ ಇರ್ತಾರೆ. ಕಣ್ ತೆಗಿಷ್ಟು ಅಲ್ಲಿ ಓಡಿರ್ತಾರೆ, ಕಾಯ್ತಾ ಇರ್ತಾರೆ ಯಾವಾಗ ಗನ್ ತಗೊಂಡು ಶೂಟ್ ಮಾಡ್ತಾನೆ ಮೇಲಕ್ಕೆ ಓಡೋದಿಕ್ಕೆ ಅಂತ. ಯಾವಾಗ 1 2 3 ಸ್ಟಾರ್ಟ್ ಅಂತಾರೆ ಕಾಯ್ತಾ ಇರ್ತಾರೆ ಅವರು. ಹೇಳಿದ ತಕ್ಷಣ ಅವ್ರಿಗೆ ಗುರಿ ಮುಟ್ಲೇಬೇಕು, ನಾನು ನೋಡ್ಲೇಬೇಕಂತ ಓಡ್ತಾ ಇರ್ತಾರೆ ಹಾಲೆಲೂಯ. ಹಾಲೆಲೂಯ. ನಾವೆಲ್ಲ ದೇವ್ರ ಸಮ್ಮುಖಕ್ಕೆ ಬರ್ಬೇಕಂತ ಕಾಯೋದೇ ಇಲ್ಲ. ಅಯ್ಯೋ ಪ್ರಾರ್ಥನೆನಾ ಬಿಡು, ನೆಕ್ಸ್ಟ್ ವಾರ ಹೋದ್ರೆ ಆಗುತ್ತೆ,
ನೆಕ್ಸ್ಟ್ ವಾರ ಪಾಸ್ಟ್ಗೆ ಏನಾದರೂ ಒಂದು ಹೇಳ್ಬಿಡೋಣ, ಪಾಸ್ಟಮ್ಮನ್ಗೆ ಏನಾದರೂ ಒಂದು ಹೇಳ್ಬಿಡೋಣ. ಹೆಂಗೂ ಪಾಸ್ಟಮ್ಮ ಕೇಳ್ತಾರೆ, ಯಾಕೆ ಬ್ರದರ್ ಸಭೆಗೆ ಬಂದಿನ ಅಂದ್ರೆ ಬಂದಿಲ್ಲ. ಯಾರಾದರೂ ಕೇಳಿದ್ರೆ ಯಾಕೆ ಬ್ರದರ್ ಯಾಕೆ ಸಿಸ್ಟರ್ ಸಭೆಗೆ ಬಂದಿನ ಅಂದ್ರೆ ಬಂದಿಲ್ಲ. ಅದನ್ನ ಕೇಳೋದಕ್ಕೆ ನಾವು ಕೇಳೋದು. ಬಿಡು ನೆಕ್ಸ್ಟ್ ವಾರ ನಾವು ದೇವ್ರನ್ನ ಹೋಗಿ ನೋಡೋಣ, ಅದ್ರ ಆಚೆ ವಾರ ನಾವು ಹೋಗಿ ದೇವ್ರು ನೋಡೋಣ, ಅದ್ರ ಆಚೆ ವಾರ ಹೋಗಿ ದೇವ್ರು ನೋಡೋಣ. ಹಲ್ಲೆಲೂಯಾ. ಲೋಕದ ಕಾರ್ಯಗಳಿಗೆ ನಿನ್ನ ಮನ ಅಷ್ಟು ಬಯಸ್ತಾ ಇದ್ರೆ ನೀನ್ ದೇವರಿಗಾಗಿ ನಿನ್ನ ಆತ್ಮ ಎಷ್ಟು ಬಯಸ್ಬೇಕು? ದೇವ್ರನ್ನ ನೀನ್ ಎಷ್ಟು ಎದುರು ನೋಡ್ಬೇಕು? ದೇವ್ರು ನಿನ್ ಪ್ರತಿಯೊಂದನ್ನು ಒದಗಿಸ್ಕೊಟ್ಟಿದ್ದಾರೆ. ದೇವ್ರು ಪ್ರತಿಯೊಂದೊಂದು ಕಾರ್ಯಗಳು ನಿನ್ಗೆ ಒದಗಿಸ್ಕೊಡ್ತಾ ಇದ್ದಾರೆ. ನೀನ್ ಜೀವಂತವಾಗಿರುವುದಂದ್ರೆ ದೇವ್ರ ಕೃಪೆನೆ. ಹಲ್ಲೆಲೂಯಾ. ನಾನು ಜೀವಂತವಾಗಿರೋ ದೇವ್ರ ಕೃಪೆ ಅನ್ನುವರು. ಹಲ್ಲೆಲೂಯಾ. ನಿನ್ ದಾರಿಗಳಲ್ಲಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಿಂಗೊಂದು ರೋಗ ಇಲ್ಲ. ಹಲ್ಲೆಲೂಯಾ. ನನ್ಗೆ ತುಂಬಾ ಸಂತೋಷ, ನಮ್ಮ ಸಭೆಯಲ್ಲಿ ಯಾರಿಗೂ ಅಷ್ಟು ದೊಡ್ಡ ರೋಗ ಇರುವಂತ ವ್ಯಕ್ತಿ ಯಾರು ಇಲ್ಲ. ದೇವರೇ ನಿಂಗೆ ಸ್ತೋತ್ರಪ್ಪ ಅಂತೀನಿ. ಎಷ್ಟೊಂದು ಜಾಗಗಳ ಕ್ಯಾನ್ಸರ್ ಬಂದು ಮನುಷ್ಯ ಏನಾಗ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಭಯಂಕರ ಹಿಂಸೆ ಪಡ್ತಾ ಇದ್ದಾರೆ. ಪ್ರತಿಯೊಂದು ರೋಗಗಳು ಬಂದು, ಶುಗರ್ಗಳು ಬಂದು, ಕಾಲೆಲ್ಲ ಗಾಯ ಆಗಿ ಭಯಂಕರವಾಗಿ ಲೋಕದ ಜನಗಳು ಹಾದು ಹೋಗ್ತಾ ಇದ್ದಾರೆ. ನಾವು ಒಂದು ಕೆಮ್ಮು ಜ್ವರ ಬಂದ ದೇವ್ರು ಅಷ್ಟಲ್ಲೇ ನಮ್ಮನ್ನು ವಾಸಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಲೈಟಾಗಿ ಎದೆನೋ ಬಂದು ಸತ್ತೋರು ಇದ್ದಾರೆ, ಎದೆನೋ ಬಂದು ಪಟ್ಟಂತ ಸತ್ತೋಗೋರು ಇದ್ದಾರೆ. ಸುಮ್ಮನೆ ಎದೆ ಜಾಗದಲ್ಲಿ ನೋವು ಬರುತ್ತೆ, ಕೂತ್ಕೊಂಡಿರ್ತಾರೆ, ಹಂಗೆ ಪ್ರಾಣ ಹೋದವ್ರು ಇದ್ದಾರೆ. ನಮ್ಗೆ ಎಷ್ಟು ಸಾರಿ ಎದೆ ನೋವು ಬಂದಿಲ್ಲ, ಎಷ್ಟು ಸಾರಿ ನಾವು ECG ಮಾಡಿಸಿಲ್ಲ, ಎಷ್ಟು ಸಾರಿ ನಾವು ಹಾಸ್ಪಿಟ್ಲ್ ಹೋಗಿಲ್ಲ. ಬಟ್ ಅಲ್ಲೆಲ್ಲ ಏನಾಗ್ದಿರ ಕರ್ತ ನಮ್ಮನ್ನು ಇಲ್ಲಿವರೆಗೂ ಕೊಂಡ್ಕೊಬಂದು ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತರಿಗಾಗಿ ನಮ್ಮ ಮನ ಎದುರು ನೋಡ್ಬೇಕು ಯಾವಾಗ್ಲೂ. ಆತನ ಸಮ್ಮುಖಕ್ಕೆ ಹೋಗಿ ನಾವು ಯಾವಾಗ್ಲೂ ಎದುರು ನೋಡ್ಬೇಕು. ಆತನನ್ನು ಆರಾಧಿಸೋದಕ್ಕಾಗಿ ನನ್ನ ಮನ ಯಾವಾಗ್ಲೂ ಎದುರು ನೋಡ್ಬೇಕು. ಹಲ್ಲೆಲೂಯಾ. ಲೋಕದ ಕಾರ್ಯಗಳಿಗಲ್ಲ, ಲೋಕದ ಮೋಹಗಳಿಗಲ್ಲ ರೀ. ನಮಗೆ ದುಡ್ಡು ಬೇಕು. ದುಡ್ಡಿಲ್ಲದೆ ಮನುಷ್ಯ ಜೀವಿಸಕ್ಕಾಗುತ್ತಾ? ದುಡ್ಡಿಲ್ಲದೆ ನಾನು ಜೀವಿಸ್ತೀನಿ ಪಾಸ್ಟಮ್ಮನವರು, ಯಾರ ಕೈಲೂ ಆಗಲ್ಲ. ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಅದೇ ಅತಿ ಆಗ್ಬಾರ್ದು. ಹಣದ ಆಸೆ ಸಕಲ ವಿಧವಾದ ಮೂಲತನಕ್ಕೆ, ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಹಲ್ಲೆಲೂಯಾ. ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಹಣ ಬೇಕು, ಜಾಸ್ತಿ ಬೇಡ. ಹಲ್ಲೆಲೂಯಾ. ಆಸೆ ಇರುತ್ತೆ, ಅತಿ ಆಸೆ ಬೇಡ. ಹಲ್ಲೆಲೂಯಾ. ಅಂದೇ ಕೆಲವೊಬ್ರ ಜೀವಿತದಲ್ಲಿ ಆಸೆ ಬರುತ್ತೆ, ಆಸೆ ಇರುತ್ತೆ. ನಾನು ಚೆನ್ನಾಗಿರ್ಬೇಕು, ಎಲ್ಲರಾಗೆ ನಾನು ಚೆನ್ನಾಗಿರ್ಬೇಕು, ನಾನು ಒಳ್ಳೆ ಮನೇಲಿರ್ಬೇಕು, ನಾನು ಒಳ್ಳೆ ಸ್ಥಾನ. ಆಸೆ ಅದು ಓಕೆ. ನಾನು ಸಾಲ ಮಾಡಿ ಆದ್ರೂ ತುಪ್ಪ ತಿಂತೀನಿ ಅನ್ನೋರು ಅದು ಅತಿ ಆಸೆ. ಹಲ್ಲೆಲೂಯಾ. ನಾನು ಸಾಲ ಮಾಡಿ ಆದ್ರೂ ತುಪ್ಪ ತಿಂತೀನಿ ಅನ್ನೋದು ಅತಿ ಆಸೆ. ಇಲ್ಲ, ನೀನ್ ಹತ್ರ ಇರೋದ್ರ ತೃಪ್ತಿಯಾಗಿರೋಂಥ ದೇವ್ರು ಹೇಳ್ತವ್ರೆ. ಇಲ್ಲ ಇಲ್ಲ, ನಾನು ಸಾಲ ಮಾಡಿ ತೃಪ್ತಿ ಆಗ್ತೀನಿ. ಹಲ್ಲೆಲೂಯಾ. ಅತಿ ಆಸೆ, ಅತಿ ಆಸೆ ಲಾಸ್ಟಲ್ಲಿ ಏನಾಗುತ್ತೆ? ಯಾರೋ ಗಾದೆ ಹೇಳ್ದಂಗೆ, ಅತಿ ಆಸೆ ಗತಿ ಕೇಡು. ಲಾಸ್ಟಲ್ಲಿ ನಿಂಗೆ ಏನಾಗುತ್ತೆ? ಅದು ಕೇಡಾಗಿ ಸಂಭವಿಸುತ್ತೆ. ಹಣದ ಮೇಲೆ ಜಾಸ್ತಿ ಆಸೆ ಇಟ್ಕೋಬೇಡಿ, ಲೋಕದ ಕಾರ್ಯಗಳ ಮೇಲೆ ಜಾಸ್ತಿ ಆಸೆ ಇಟ್ಕೋಬೇಡಿ. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ಬೋದು, ಪಾಸ್ಟಮ್ಮ ನಾನು ಲೋಕದಲ್ಲಿ ಇದ್ದೀನಿ. ಲೋಕದಲ್ಲಿ ಇದೆಯಾ? ಓಕೆ, ಆದರೆ ನೀವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾನು ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಅನ್ನೋರು. ಹಲ್ಲೆಲೂಯಾ. ಕೆಲವು ಯೋಚನೆ ಮಾಡ್ತವ್ರೆ, ಹೌದಾ ನಾವು ಲೋಕಕ್ಕೆ ಸಂಬಂಧಪಟ್ಟವರಲ್ವಾ? ದೇವ್ರು ನಿಮ್ಮನ್ನ ಕ್ರಯಕ್ಕೆ ಕೊಂಡ್ಕೊಂಡಿರ್ತಾರೆ. ನೀವೆಲ್ಲ ದೇವ್ರ ಮಕ್ಕಳು, ನೀವೆಲ್ಲ ದೇವ್ರಿಗೆ ಸಂಬಂಧಪಟ್ಟವರು. ಹಲ್ಲೆಲೂಯಾ. ನಾವೆಲ್ಲ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ಲೋಕಕ್ಕೆ ಸಂಬಂಧಪಟ್ಟವ್ರು ಲೋಕದ ಕಾರ್ಯಗಳಲ್ಲೇ ಇರ್ತಾರೆ. ಲೋಕಕ್ಕೆ ಸಂಬಂಧಪಟ್ಟವ್ರು ಲೋಕದಲ್ಲಿರುವಂಥವ್ರ ಆಸೆಗಳನ್ನ ಎದುರು ನೋಡ್ತಾ ಇರ್ತಾರೆ. ಪರಲೋಕಕ್ಕೆ ಸಂಬಂಧಪಟ್ಟವರು ಪರಲೋಕದಲ್ಲಿ ಯಾವ ರೀತಿ ನಾನು ಆಸ್ತಿಯನ್ನು ಸೇರಿಸಿಡ್ಬೇಕು, ಪರಲೋಕದಲ್ಲಿ ನಾನು ಯಾವ ರೀತಿ ಮನೆ ಕಟ್ಟಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಇಲ್ಲಿ ಏನೇನು ನೀವು ಸಂಪಾದನೆ ಮಾಡ್ತೀರೋ ಪರಲೋಕಕ್ಕೆ ನಿಮ್ಮ ಜೊತೆ ಬರಲ್ಲ. ಅಂಕತ ಸಂಪಾದನೆ ಮಾಡಿ ಪಾಸ್ಟಮ್ಮ ಹೇಳಿದ್ದಾರೆ, ಸಂಪಾದನೆ ಮಾಡೋದ್ರೆ ಮನೇಲಿ ಕೂತ್ಕೊಂಡು ಪ್ರಾರ್ಥನೆ ಕೂತ್ಕೊಬೋಣ, ಕಷ್ಟಪಟ್ಟು ದುಡಿದು ತಿನ್ಬೇಕು ಅಂತ ಕರ್ತನ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಸುಮ್ಮನೆ ಸೋಂಬೇರಿಯಾಗಿ ಕೂತ್ಕೊಬಿಟ್ರೆ ದುಡ್ಡು ಬರಲ್ಲ. ಸುಮ್ಮನೆ ಸೋಂಬೇರಿಯಾಗಿ ಇದ್ಬಿಟ್ರೆ ದೇವ್ರು ಸಹಾಯ ಮಾಡಲ್ಲ. ನಿಂಗೆ ಕಷ್ಟಪಟ್ಟನೆ ಯೇಸು ಸ್ವಾಮಿ ನಿಂಗೆ ಸಹಾಯ ಮಾಡೋದು. ಯೇಸು ಸ್ವಾಮಿ ಡೈರೆಕ್ಟಾಗಿ ಬಂದು ದುಡ್ಡು ಕೊಟ್ಬಿಡ್ತಾರಾ? ಹೇಳ್ಬೇಕೆಲ್ಲ. ಯೇಸು ಸ್ವಾಮಿ ಡೈರೆಕ್ಟಾಗಿ ಬಂದು, ಈಗ ಉದಾಹರಣೆಗೆ ನಾನು ರಾತ್ರಿ ನನಗೆ ನಾಳೆ 10,000 ರೂಪಾಯಿ ಬೇಕು, ಪ್ರಾರ್ಥನೆ ಮಾಡ್ತೀವಿ, ಅಪ್ಪ ನಂಗೆ ನಾಳೆ 10,000 ರೂಪಾಯಿ ಬೇಕೇ ಬೇಕು. ಯೇಸು ಸ್ವಾಮಿ ಬೆಳಗ್ಗೆ ತಗೋ ಮಗಳೇ ಅಂತ ಕೊಡ್ತಾರಾ? ಬೇರೆಯವ್ರ ಮುಖಾಂತರ ದೇವ್ರು ಏನು ಮಾಡ್ತಾರೆ? ಒದಗಿಸ್ಕೊಡ್ತಾರೆ. ಹಲ್ಲೆಲೂಯಾ. ನಿಂಗೆ ಕಷ್ಟಪಟ್ಟರೆ ನಿನ್ಗೆ ದುಡ್ಡು ಬರುತ್ತೆ. ನಿಂಗೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ. ಅದಕ್ಕೆ ಕರ್ತನ ವಾಕ್ಯ ಹೇಳಿದೆ, ನಾ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಕಷ್ಟಪಟ್ಟು ಬೇರೆಯವ್ರು ಅನುಭವಿಸಲ್ಲ. ಅದನ್ನ ನೀನು ಏನು ಕಷ್ಟಪಡ್ತೀಯ ಅದು ನೀನೇ ಅನುಭವಿಸ್ತೀಯ. ಏನು ದುಃಖ ಪಡ್ತಾ ಇದೆ ಮುಂದೆ ಸುಖವನ್ನು ನೀನೇ ಅನುಭವಿಸ್ತೀಯ. ಹಲ್ಲೆಲೂಯಾ. ಕೆಲವೊಬ್ರು ಹಂಗೆ ಬಿಸಿ ಮ್ಯಾನ್ಗಳ ಹೋಗ್ತಾರೆ, ಕೆಲಸ 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 ಓಡ್ತಾನೆ ಇರ್ತಾರೆ. ಇನ್ನು ಓಡೋದಂತ ಪಾಸ್ಟ್ ಹೇಳ್ದಂಗೆ ಇನ್ನೂ ಓಡೋದಂತ ನಿಲ್ಸೇ ಇಲ್ಲ. ಓಡ್ತಾನೆ ಇದ್ದಾರೆ, ಓಡ್ತಾನೆ ಇದ್ದಾರೆ, ಓಡ್ತಾನೆ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದೇವರಿಗಾಗಿ ನನ್ನ ಮನ ಓಡಬೇಕು, ದೇವರಿಗಾಗಿ ನಾವು ಎದುರು ನೋಡ್ಕೊಂಡು ಓಡ್ತಾ ಇರಬೇಕು. ದೇವರನ್ನೇ ನೋಡ್ಕೊಂಡು ನೋಡ್ಕೊಂಡು ಓಡ್ತಾ ಇರ್ರಿ, ಎಲ್ಲ ನಿನ್ನ ಹಿಂಬಾಲಿಸ್ಕೊಂಡು ಬರುತ್ತೆ. ಹಾಲೆಲೂಯ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ, ಆಮೇಲೆ ಎಲ್ಲ ನಿನ್ನ ಹಿಂದೆ ಹಿಂಬಾಲಿಸ್ಕೊಂಡ್ ಬರುತ್ತೆ. ಹಾಲೆಲೂಯ. ನನ್ನ ಮನ ಯಾವಾಗಲೂ ದೇವ್ರನ್ನ ಎದುರು ನೋಡಬೇಕು. ನೀನು ಯಾವಾಗಲೂ ದೇವ್ರನ್ನ ಎದುರು ನೋಡು. ಪ್ರತಿಯೊಂದು ಕಾರ್ಯಗಳನ್ನೇ ದೇವ್ರನ್ನೇ ಎದುರು ನೋಡು. ನಿನ್ಗೆ ಏನೇನು ಬೇಕಾ ದೇವ್ರನ್ನ ಎದುರು ನೋಡು. ನನ್ನ ಹತ್ರ ಮಕ್ಕಳು ಏನಾದರೂ ಕೇಳಿದ್ರೆ ನಾವು ಫಸ್ಟ್ ಇಡೋದು ನಾವು ಅದೇ. ಫಸ್ಟು ದೇವರ ಏಸಪ್ಪನ ಹತ್ರ ಕುತ್ಕೊಂಡು ಕೇಳ್ರಿ. ಏಸಪ್ಪ ದುಡ್ಡು ಕೊಟ್ಟರೆ ನಾವು ಕೊಡಿಸ್ತೀವಿ, ನಮ್ಮ ಹತ್ರ ದುಡ್ಡಿಲ್ಲ. ಮಕ್ಕಳು ಇವಾಗಲೂ ಅಷ್ಟೇ, ಏನೇ ಕೇಳಿ ಮೊದಲು ದೇವ್ರ ಸಮ್ಮುಖದಲ್ಲಿ ಕುತ್ಕೊಳ್ತಾರೆ. ದೇವ್ರ ಹತ್ರ ಕೇಳಿ ಪಟ್ಟಂತ ತಗೊಡಲ್ಲ. ಮಕ್ಳು ಕೇಳಿದ ತಕ್ಷಣ, ಹಠ ಮಾಡಿದ ತಕ್ಷಣ ನಾವು ಪಟ್ಟಂತ ಯಾವತ್ತೂ ತಗೊಡಲ್ಲ. ನನ್ನ ಮಕ್ಳಿಗೆ ಚೆನ್ನಾಗಿ ಗೊತ್ತು, ಅವ್ರು ಹಠ ಮಾಡಿದ್ದು ನನ್ನ ಮಕ್ಳು ಸಿಗಲ್ಲ. ಹಾಲೆಲೂಯ. ನಾವಾದರೆ ಹೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ, ನಾವು ದೇವ್ರು ನಮ್ಗೆ ಆ ಥರ ಕಲಿಸ್ಕೊಟ್ಟು ನನ್ನ ಮಕ್ಳು ಕಲಿಸ್ಕೊಡ್ತಾ ಇದ್ದೀವಿ. ನಾವಾದರೆ ಸ್ವಲ್ಪ ಹಠ ಮಾಡಿದ ತಕ್ಷಣ ತಗೊಂಡೋಗಿ ಕೊಡಿಸ್ಬಿಡ್ತೀವಿ. ನನ್ನ ಮಕ್ಳಿಗೆ ಇಲ್ಲಿವರೆಗೂ ಅವ್ರು ಹಠ ಮಾಡಿದ್ದು ನಾವೇನು ಕೊಡಿಸಿಲ್ಲ. ಹಠ ಮಾಡ್ತಾರ, ಅದನ್ನ ಇವತ್ತಿಗೂ ನಾವು ಇಷ್ಟು ದೊಡ್ಡವರಾಗಿದ್ರು ನಾವು ಕೊಡಿಸೋದೇ ಇಲ್ಲ. ಪ್ರಾರ್ಥನೆ ಮಾಡು, ದೇವ್ರ ಹತ್ರ ಕೇಳು. ದೇವ್ರ ದುಡ್ಡು ಕೊಟ್ಟರೆ ನಾನು ನಿನ್ಗೆ ಕೊಡಿಸ್ತೀನಿ. ನಮ್ಮ ಹತ್ರ ದುಡ್ಡು ಇಲ್ಲವೇ ಇಲ್ಲ. ದೇವ್ರ ಹತ್ರ ಕೇಳೋಗಿ. ಅವ್ರು ಒಂದಿನ ಪ್ರಾರ್ಥನೆ ಮಾಡ್ತಾರೆ, 2 ದಿನ ಪ್ರಾರ್ಥನೆ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ 1 ವಾರ ಪ್ರಾರ್ಥನೆ ಮಾಡಾದ್ಮೇಲೆ ನಾವು ಅವ್ರು ತಗೊಡ್ತೀವಿ. ಹಾಲೆಲೂಯ. ದೇವ್ರ ಹತ್ರದಿಂದ ಎದುರು ನೋಡಬೇಕು. ಈಗ ನಾವೇನು ಮಾಡ್ಬಿಡ್ತೇವೆ, ಕೊಡಿಸಿದ ತಕ್ಷಣ ಮಕ್ಳೇನು ನೋಡಿದ್ರೆ ನಮ್ಮಪ್ಪ ನಮ್ಮಮ್ಮ ಕೊಡಿಸ್ತಾರೆ. ಓಕೆ, ನಮ್ಮಪ್ಪ ನಮ್ಮಮ್ಮ ಇದ್ದಾರೆ, ಅದು ಮಕ್ಳಿಗೆ ಬರಬಾರ್ದು. ನಾನು ಏಸಪ್ಪನ ಹತ್ರ ಕೇಳಬೇಕು, ಏಸಪ್ಪ ನನಗೆ ಕೊಟ್ಟರು ಏನೋದಾಗ ಮಕ್ಳ ಹತ್ರ ಬರಬೇಕು. ಹಾಲೆಲೂಯ. ಮಕ್ಕಳ ಮನಸ್ಸಲ್ಲಿ ಅದು ಬರಬೇಕು. ನಾನು ಏಸಪ್ಪನ ಹತ್ರ ಕೇಳಿದೆ, ಏಸಪ್ಪ ನಮ್ಮಪ್ಪ ನಮ್ಮಮ್ಮನಿಗೆ ಒದಗಿಸ್ಕೊಟ್ರು, ನಮ್ಮಪ್ಪ ನಮ್ಮಮ್ಮ ನನಗೆ ತಗೊಟ್ರು. ನನ್ನ ಮಕ್ಳಿಗೆ ಏನೇ ಕೊಡಿಸಿದ ತಕ್ಷಣ ಮೊದಲು ಏಸಪ್ಪಗೆ ಥ್ಯಾಂಕ್ಸ್ ಹೇಳ್ತಾರೆ, ಆಮೇಲೆ ಅವ್ರ ಪಪ್ಪಗೆ ಥ್ಯಾಂಕ್ಸ್ ಹೇಳ್ತಾರೆ. ಮೊದಲು ಅವ್ರು ಹೇಳೋದೇ ಹಂಗೆ. ಏನಾದರೂ ಕೊಡಿಸಿದ ತಕ್ಷಣ ಮೊದಲು ತಲೆ ಎತ್ಬಿಟ್ಟು ಏಸಪ್ಪ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ಸ್ ಅಪ್ಪ, ಆಮೇಲೆ ಪಪ್ಪಾಗೆ ನನಗೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಹಾಲೆಲೂಯ. ಚಿಕ್ಕ ವಸ್ತು ಕೊಡಿಸಿರ್ಲಿ, ಒಂದು ಚಿಕ್ಕ ಪೆನ್ಸಿಲ್ ಕೊಡಿಸಿರ್ಲಿ, ನನ್ನ ಮಕ್ಕಳು ಏಸಪ್ಪಗೆ ಥ್ಯಾಂಕ್ಸ್ ಹೇಳ್ತಾರೆ. ಹಾಲೆಲೂಯ. ಏಸಪ್ಪಗೆ ಥ್ಯಾಂಕ್ಸ್ ಹೇಳಿ ನಮಗೂ ಥ್ಯಾಂಕ್ಸ್ ಹೇಳ್ತಾರೆ. ನಾವು ಯಾವಾಗಲೂ ದೇವ್ರನ್ನ ಎದುರು ನೋಡುವಂಥದ್ದನ್ನ ನಾವು ಬಯಸಬೇಕು. ಹಾಲೆಲೂಯ. ದೇವ್ರನ್ನೇ ನಾವು ಯಾವಾಗಲೂ ಎದುರು ನೋಡಬೇಕು. ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನೇ ಕಲಿಸ್ಕೊಡ್ಬೇಕು. ನೀನು ದೇವ್ರನ್ನ ಎದುರು ನೋಡು, ನನ್ನನ್ನಲ್ಲ. ನನ್ನ ಹತ್ರದಿಂದ ನಿನ್ಗೇನು ಬರಲ್ಲ. ದೇವ್ರು ನಿನ್ನ ಸಾಕು ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಮಕ್ಕಳ ಹತ್ರ ಹೇಳ್ಬೇಕು, ನಿನ್ನನ್ನು ನನ್ನ ಕೈಗೆ ಸಾಕು ಕೊಟ್ಟಿದ್ದಾರೆ ಅಷ್ಟೇ. ಇನ್ನೇನೇ ಬೇಕಾದ್ರೂ ನೀನು ದೇವ್ರ ಹತ್ರ ಕೇಳು. ನೀನು ಮೊದಲು ಕೂತ್ಕೋ, ದೇವ್ರ ಸಮ್ಮುಖದಲ್ಲಿ ಕೂತ್ಕೋ, ದೇವ್ರ ಹತ್ರ ಕೇಳು. ದೇವ್ರು ಕೊಟ್ಟರೆ ನಾನು ಕೊಡಿಸ್ತೇನೆ. ಹಾಲೆಲೂಯ. ನಮ್ಮ ಮಕ್ಕಳು ಕೂಡ ಇವಾಗಲಿಂದ ಅದೇ ರೀತಿಯಾಗಿ ಕಲ್ಸ್ಕೊಂಡ್ಬರ್ಬೇಕು. ಹಾಲೆಲೂಯ. ಹಾಲೆಲೂಯ. ನನ್ನ ಮನ ಯಾವಾಗಲೂ ಯಾರನ್ನೇ ಎದುರು ನೋಡ್ತಾ ಇರಬೇಕು? ಯೇಸುವನ್ನೇ ಎದುರು ನೋಡ್ತಾ ಇರಬೇಕು, ದೇವರನ್ನೇ ಎದುರು ನೋಡ್ತಾ ಇರಬೇಕು. ಹಾಲೆಲೂಯ. ಹಾಲೆಲೂಯ. ಮತ್ತೆ ನಮ್ಮ 3ನೇ ವಾಕ್ಯ ಓದಿಕೊಳ್ಳೋಣ. ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರಿನ ಆಹಾರವಾಯಿತು. ಹಾಲೆಲೂಯ. ಹಾಲೆಲೂಯ. ಈ ದೇವರ ಮಕ್ಕಳ ಜೀವಿತದಲ್ಲಿ ಅನೇಕ ಜನರ ಜೀವಿತದಲ್ಲಿ ನಡೀತಾ ಇದೆ. ನಮ್ಗೆ ಸ್ವಲ್ಪ ಕಷ್ಟ ಬರಂಗಿಲ್ಲ, ಅನ್ಯ ಜನರು ನಮ್ಮನ್ನು ಆಡ್ಕೊಳ್ತಾರೆ. ಎಲ್ಲಿ ನಿನ್ನ ದೇವರು? ಸ್ವಲ್ಪ ಹೋರಾಟ ಬರಂಗಿಲ್ಲ, ಎಲ್ಲಿ ಯೇಸು ಸ್ವಾಮಿಗೆ ಬ್ಯಾಗ್ ತಗ್ಲಾಕೊಂಡು ಹೋಗ್ತಾ ಇದ್ದೇನೋ ಚರ್ಚ್ಗೆ, ಬೈಬಲ್ ಕೈಲಿಟ್ಕೊಂಡು ಚರ್ಚ್ಗೆ ಹೋಗ್ತಾ ಇದ್ದೇನೋ, ಎಲ್ಲಿ ಏಸಪ್ಪ ಕಾಪಾಡಿಲ್ವಾ ನಿನ್ನ ದೇವರು? ನಿನ್ನ ದೇವ್ರು ಒದಗಿಸ್ಕೊಟ್ಟಿಲ್ವಾ? ನಿನ್ನ ದೇವ್ರು ಸರಿ ಮಾಡಿಲ್ವಾ? ಹಾಲೆಲೂಯ. ಅನೇಕರ ಜನ ಜೀವಿತದಲ್ಲಿ ಇದೇ ನಡೀತಾ ಇರೋದು. ಹಾಲೆಲೂಯ. ದೇವ್ರು ಯಾಕೆ ನಿನ್ನ ಕೈ ಹಿಡ್ಕೊ ಯಾರೋ ಹೋಗ್ಬಿಟ್ಟು ಏನಾದರೂ ಹೇಳ್ಕೊಳ್ತಾರೆ ಪಾಪ. ಅಕ್ಕ ತಂಗಿದಿರ ಹತ್ರ, ಅಣ್ಣ ತಮ್ಮಂದಿರ ಹತ್ರ, ಅವ್ರು ಅನ್ಯ ಜನರಾಗಿದ್ರೆ ಹೋಗಿ ಏನು ಮಾಡ್ತಾರೆ, ಹೇಳ್ಕೊಳ್ತಾರೆ. ಹೇಳಿದ ತಕ್ಷಣ ಅವ್ರು ಹೇಳೋದು, ಅವ್ರೇನಂತಾರೆ, ಯಾಕೆ ಏಸಪ್ಪ ನಿಂಗೆ ಸಹಾಯ ಮಾಡಿಲ್ವಾ? ಎಲ್ಲಿ ಏಸಪ್ಪ? ಎಲ್ಲ ಬಿಟ್ಬಿಟ್ಟು ಹೋದೆ ಏಸಪ್ಪ ಏಸಪ್ಪ ಅಂತ. ಜಾತಿ ಬೇಡ ಜನ ಬೇಡ ಅಂತ ಬಿಟ್ಬಿಟ್ಟು ಹೋದೆ, ಎಲ್ಲಿ ನೀನು ಏಸಪ್ಪ? ನಿನ್ನ ಕಾಪಾಡಿಲ್ವಾ? ಹಾಲೆಲೂಯ. ಆ ರೀತಿ ಕೇಳುವಂಥ ಜನರು, ಆ ರೀತಿ ಕೇಳಿಸ್ಕೊಂಡು ಬಂದಿರೋಂಥ ಜನರಿಗೆ ಕರ್ತನ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ಹಾಲೆಲೂಯ. ದೇವ್ರು ಅಂಥವ್ರು ನೋಡಿ ಹೇಳ್ತಾರೆ, ನೀನು ಯಾಕೆ ಕುಗ್ಗೋಗಿದ್ಯಾ? ನೀನು ಯಾಕೆ ಕುಗ್ಗೋಗಿದ್ಯಾ? ಜನಗಳಿಗೊಂದಿನ ಗೊತ್ತಾಗುತ್ತೆ, ಯೇಸು ಸ್ವಾಮಿ ಇವ್ರ ಸಂಗಡ ಇದ್ದಾರೆ ಎಂಬುದಾಗಿ ಎಲ್ಲ ಜನಗಳಿಗೂ ಗೊತ್ತಾಗುವಂಥ ದಿನ ಬರುತ್ತೆ. ಹಾಲೆಲೂಯ. ನೀನೀಗ ಅಳ್ತಾ ಇರ್ಬೋದು, ಜನರು ನನ್ನ ನಾಡ್ಕೊಳ್ತಾವ್ರಲ್ಲಪ್ಪ, ಯೇಸು ಸ್ವಾಮಿ ನಂಬಿಟ್ಲು, ಎಲ್ಲ ಜಾತಿ ಜನ ಪ್ರತಿಯೊಂದನ್ನು ಬಿಟ್ಬಿಟ್ಲು, ಪ್ರತಿಯೊಬ್ಬರನ್ನೆಲ್ಲ ತೊಡೆದು ಬಿಟ್ಬಿಟ್ಟು ಯೇಸು ಸ್ವಾಮಿ ಅಂತ ಹೋಗಿ ಬ್ಯಾಗ್ ತಗ್ಲಾಕೊಂಡು ಯಾವಾಗೂ ಚರ್ಚು ಪ್ರೇಯರು ಅಂತ ಯಾವಾಗಲೂ ಹೋಗ್ತಾ ಇರ್ತಾಳಲ್ಲ, ಯಾವಾಗಲೂ ಹೋಗ್ತಾ ಇರ್ತಾನಲ್ಲ, ಎಲ್ಲಾನು ಬಿಟ್ಬಿಟ್ರು. ಏನು ಈ ಥರ ಆಗ್ಬಿಟ್ಟಿದ್ದಾರೆ? ಆಗಂತದ್ದು ಚೆನ್ನಾಗಿ ಮಾತಾಡ್ತಾ ಇದ್ರು, ಈಗ ಯಾರ ಹತ್ರ ಮಾತಾಡ್ತಾ ಇಲ್ಲ. ಹಾಗಾದ್ರೆ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ನಕ್ಕೊಂಡು ಲೋಕದ ಕಾರ್ಯಗಳು ಮಾಡ್ತಾ ಇದ್ರು, ಈಗ ಯಾರ ಹತ್ರ ಮಾತಾಡಲ್ಲ ಅಂತ ನಿನ್ನ ಗೇಲಿ ಮಾಡಿರ್ಬೋದು. ಹಾಲೆಲೂಯ. ಎಲ್ಲ ಬಿಟ್ಟು ಹೋಗ್ಬಿಟ್ಟೆ ನೀನು ಉದ್ಧಾರ ಆಗಲ್ಲ ಅಂತ ಹೇಳಿರ್ಬೋದು.
ಜಾತಿ ಜನ ಎಲ್ಲ ಬಿಟ್ಟೋಗ್ಬಿಟ್ಟೆ, ನೀನು ನಿಜವಾಗ್ಲೂ ಹಿಂಗೆ ಇರ್ತೀಯ, ಯೇಸು ಸ್ವಾಮಿ ನಿನ್ಗೆ ಸಹಾಯ ಮಾಡಲ್ಲ ಅಂತ ಹೇಳಿರ್ಬೋದು. ಕರ್ತನ್ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಯಾಕೆ ಕುಗ್ಗಿ ಹೋಗಿದ್ಯಾ, ಯಾಕೆ ವ್ಯರ್ಥ ಪಡ್ತಾ ಇದೀಯಾ? ದೇವರನ್ನೇ ನಿರೀಕ್ಷಿಸು, ಆತ ನಿನಗೆ ರಕ್ಷಕನಾಗಿದ್ದಾನೆ. ಹಾಲೆಲೂಯಾ. ದೇವರನ್ನೇ ನಿರೀಕ್ಷಿಸು. ಕುಗ್ಗಿ ಹೋಗಿದ್ಯಾ, ಮನುಷ್ಯನ ನಿರೀಕ್ಷಿಸಬೇಡ, ಬೇರೆಯವ್ರನ್ನ ನಿರೀಕ್ಷಿಸಬೇಡ, ಲೋಕದ ಕಾರ್ಯಗಳನ್ನ ನಿರೀಕ್ಷಿಸಬೇಡ, ದೇವರನ್ನೇ ನಿರೀಕ್ಷಿಸು, ಆತ ನಿನಗೆ ರಕ್ಷಕನಾಗಿದ್ದಾನೆ. ಹಾಲೆಲೂಯಾ. ಆತ ನೀನು ಯಾವಾಗಲೂ ಕಾಪಾಡುವಂಥ ದೇವರಾಗಿದ್ದಾರೆ. ಇವರ ಜೊತೆಯಲ್ಲಿರುವ ಆತನಾಗಿದ್ದಾನೆ, ಸಂತೈಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಕೆಲವೊಬ್ರು ಕಣ್ಣೀರು ಹಾಕಿ 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 ಕಣ್ಣೀರೇ ಬತ್ತೋಗಿದೆ, ಕಣ್ಣೀರೇ ಬರ್ತಾ ಇಲ್ಲ. ಕಣ್ಣೀರು ಹಾಕಿ ಹಾಕಿ ಹತ್ತು 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 ಕಣ್ಣೀರೆಲ್ಲ ಬತ್ತೋಗಿದೆ. ಅಂಥವ್ರು ದೇವ್ರು ನೋಡಿ ಹೇಳ್ತಾ ಇದ್ದಾರೆ, ಒಂದು ದಿನ ಬರುತ್ತೆ, ಒಂದು ಸಮಯ ಬರುತ್ತೆ, ಎಲ್ಲರೂ ನೋಡುವ ಹಾಗೆ ಯೇಸು ಸ್ವಾಮಿ ಇವ್ರ ಸಂಗಡ ಇದ್ದಾರೆ ಅಂತ ಎಲ್ಲರೂ ನೋಡುವ ಹಾಗೆ ನನ್ನ ಕರ್ತನೇನೋ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ಯೇಸು ಸ್ವಾಮಿ ಇವ್ರ ಸಂಗಡ ಇದ್ದಾರೆ, ನನ್ನ ದೇವರು ಇವ್ರ ಸಂಗಡ ಇದ್ದಾರೆ. ಅನ್ಯ ಜನಗಳು ಸಾಕ್ಷಿ ಹೇಳುವ ಹಾಗೆ ದೇವರು ನಿನ್ನನ್ನು ಮಾರ್ಪಡಿಸ್ತಾರೆ. ಹಾಲೆಲೂಯಾ. ಖಂಡಿತವಾಗಿ ನಾನು ದೇವರ ಆ ರೀತಿ ಮಾರ್ಪಡಿಸೇ ಪಡಿಸ್ತಾರೆ. ಅನ್ಯ ಜನಗಳು ನಿನ್ನನ್ನು ಕುರಿತು ಸಾಕ್ಷಿ ಹೇಳುವ ಹಾಗೆ. ಇಲ್ಲಪ್ಪ ನಾನೇನೋ ಅನ್ಕೋಬಿಟ್ಟಿದ್ದೆ, ಗೇಲಿ ಮಾಡಿದೆ, ಇವ್ರನ್ನ ಆಡ್ಕೊಂಡೆ, ಇಲ್ಲ ಯೇಸು ಸ್ವಾಮಿ ಅವ್ರ ಜೊತೆ ಇದ್ದಾರೆ, ಯೇಸು ಸ್ವಾಮಿ ಅವ್ರ ಸಂಗಡ ಇದ್ದಾರೆ, ಯೇಸು ಸ್ವಾಮಿ ಇರೋದಕ್ಕೆ ಅವ್ರು ಇಷ್ಟು ಚೆನ್ನಾಗಿರೋದು ಎಂಬುದಾಗಿ ಹೇಳುವಂಥ ದಿನ ಬಂದೇ ಬರುತ್ತೆ. ಹಾಲೆಲೂಯಾ. ಹಾಲೆಲೂಯಾ. ಆ ರೀತಿ ಬರ್ಬೇಕಂದ್ರೆ ನೀನು ಯಾವಾಗಲೂ ಯೇಸುವನ್ನೇ ಎದುರು ನೋಡ್ತಾ ಇರಬೇಕು, ದೇವರನ್ನೇ ಎದುರು ನೋಡ್ತಾ ಇರಬೇಕು. ನಿನ್ನ ಮನ ಯಾವಾಗಲೂ ಆತ ನೋಡುವುದಕ್ಕಾಗಿ ಬಯಸ್ತಾ ಇರಬೇಕು. ಹಾಲೆಲೂಯಾ. ಹಿಂಗೆ ಕಣ್ಣೀರಾಗ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ, ಖಂಡಿತವಾಗ್ಲೂ ದೇವರು ಹೇಳ್ತಾ ಇದ್ದಾನೆ, ನಿನ್ನ ವಿಷಯಗಳ ಮೇಲೆ ಅಂತ್ಯ ಉಂಟು. ಹಾಲೆಲೂಯಾ. ನೀನು ಕಣ್ಣೀರು ಹಾಕುತ್ತಿರೋ ವಿಷಯಗಳ ಮೇಲೆ ಅಂತ್ಯ ಉಂಟು. ಹಾಲೆಲೂಯಾ. ಆರಂಭ ಅಲ್ಪವಾಗಿದ್ದರೂ ಕೊನೆ ಸಂಪೂರ್ಣ. ಹಾಲೆಲೂಯಾ. ಅಂತ್ಯವು ಸಂಪೂರ್ಣವಾಗಿರುತ್ತೆ. ನೀನು ಆರಂಭದಲ್ಲಿ ಇಷ್ಟು ಕಣ್ಣೀರು ಹಾಕ್ತಾ ಇರ್ಬೋದು, ಆರಂಭದಲ್ಲಿ ಇಷ್ಟು ಗೋಳಾಡ್ತಾ ಇರ್ಬೋದು, ಆರಂಭದಲ್ಲಿ ಅಯ್ಯೋ ನನ್ನ ಕೈಲಿ ಆಗಲ್ಲ, ಎಲ್ಲರೂ ನನ್ಗೆ ಗೇಲಿ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಅಂತ್ಯ ಒಂದಿನ ಬರುತ್ತೆ. ಹಾಲೆಲೂಯಾ. ನಿನ್ನ ಕಣ್ಣೀರಿಗೆ ಅಂತ್ಯ ಬಂದೇ ಬರುತ್ತೆ. ಇನ್ನು ಕಷ್ಟಪಡುತ್ತ ವಿಷಯಗಳ ಮೇಲೆ ಅಂತ್ಯ ಬಂದೇ ಬರುತ್ತೆ. ಹಾಲೆಲೂಯಾ. ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗಿದ್ಯಾ, ಯಾಕೆ ವ್ಯರ್ಥ ಪಡ್ತಾ ಇದೆಯಾ, ಯಾಕೆ ಅಳ್ತಾ ಇದೆಯಾ? ದೇವ್ರು ನಿನ್ನ ರಕ್ಷಕನಲ್ವಾ? ದೇವ್ರು ಹೇಳ್ತಾ ಇದ್ದೆ, ನಾನು ನಿನ್ನ ರಕ್ಷಕನಲ್ವಾ, ನಾನು ನಿನ್ನ ಜೊತೆ ಇದ್ದೀನಲ್ವಾ? ಯಾಕೆ ಅಳ್ತಾ ಇದೀಯಾ, ಯಾಕೆ ಗೋಳಾಡ್ತಾ ಇದೀಯಾ? ನಾನು ಇದ್ದೀನಲ್ವಾ? ಹಾಲೆಲೂಯಾ. ಯಾರ್ದಾರು ಮನುಷ್ಯರು ಬಂದು ಹೇಳಿದಾರ ನಮ್ಗೆ ಈ ಥರ? ಯಾರು ಮನುಷ್ಯರು ಬಂದು ಹೇಳಿದಾರ, ಯಾಕೆ ಸಿಸ್ಟರ್ ಅಳ್ತಾ ಇದ್ದೀರಾ, ನಾನು ಇದ್ದೀನಿ ಅಂತ ಯಾರು ಹೇಳಲ್ಲ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ಮಗಳೇ ಅಳಬೇಡ. ಹಾಲೆಲೂಯಾ. ಹಾಲೆಲೂಯಾ. ನಾನು ನಿನ್ನ ಸಂಗಡ ಇದ್ದೇನೆ. ಹಾಲೆಲೂಯಾ. ಲೋಕ ಜನರೆಲ್ಲ ಕೈ ಬಿಟ್ಟರು, ಯೇಸು ಸ್ವಾಮಿ ಕೈ ಇಟ್ಕೊಳ್ತಾನೆ ನಿಮ್ಮನ್ನ. ಹೆದರ್ಕೋಬೇಡಿ, ಅಳಬೇಡಿ. ದೇವ್ರು ಯಾವಾಗಲೂ ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಹಾಲೆಲೂಯಾ. ನೋಡಿ ದೇವ್ರು ಎಷ್ಟು ವಾಕ್ಯ ಚೆನ್ನಾಗಿದೆ. ನನ್ನ ಮನವೇ ಯಾಕೆ ಕುಗ್ಗೋಗಿದೀಯಾ, ಯಾಕೆ ಅಳ್ತಾ ಇದೀಯಾ, ಯಾಕೆ ವ್ಯರ್ಥ ಪಡ್ತಾ ಇದೀಯಾ? ನಾನು ನಿನಗೆ ರಕ್ಷಕನಾಗಿದ್ದೇನೆ. ಹಾಲೆಲೂಯಾ. ನಾನೇ ನಿನಗೆ ಸಹಾಯಕನಾಗಿದ್ದೇನೆ. ಹಾಲೆಲೂಯಾ. ಖಂಡಿತವಾಗ್ಲೂ ನೀನು ಕಣ್ಣೀರು ಹಾಕುತ್ತಿದ್ದ ವಿಷಯಗಳ ಮೇಲೆ ಅಂತ್ಯ ಉಂಟು. ಹಾಲೆಲೂಯಾ. ನೀನು ಕಷ್ಟಪಡುತ್ತಿದ್ದ ವಿಷಯಗಳ ಮೇಲೆ ಅಂತ್ಯ ಉಂಟು. ಹಾಲೆಲೂಯಾ. ನಂಬೋ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನೀನು ಕಣ್ಣೀರು ಹಾಕುತ್ತಿರೋದ ವಿಷಯಗಳ ಮೇಲೆ ಕರ್ತನು ಬಿಡಿಸುವವನಾಗಿದ್ದೇನೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಅಪ್ಪ, ನನ್ನ ಮನವಿ ಯಾವಾಗಲೂ ನಿನ್ನನ್ನು ಎದುರು ನೋಡಿ ತವಕ ಪಡುತ್ತದೆ ಸ್ವಾಮಿ. ಅದೇ ರೀತಿಯಾಗಿ ನನ್ನ ಮನವು ಅಪ್ಪ ನಿನಗಾಗಿ ತವಕ ಪಡಬೇಕು ಕರ್ತನೆ. ಎಲ್ಲರೂ ಪ್ರಾರ್ಥನೆ ಮಾಡಿ ನಿನ್ನ ಕಣ್ಣೀರನ್ನು ಆತನ ಮುಂದೆ ತೋರಿಸು, ನಿನ್ನ ಕಣ್ಣೀರು ಆತನ ಮುಂದೆ ಹಾಕು. ಆತ ನಿನ್ನ ಕಣ್ಣೀರನ್ನು ಒರೆಸುವ ಆತನಾಗಿದ್ದಾನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ದೇವರ ಹತ್ರ ಹೇಳ್ರಿ, ಅಪ್ಪ ಹೌದು ಕರ್ತನೆ, ಅಪ್ಪ ನಾನು ಕುಗ್ಗಿ ಹೋಗಿದ್ದೇನೆ ಸ್ವಾಮಿ, ಅಪ್ಪ ನಾನು ಬಿದ್ದು ಹೋಗಿದ್ದೇನೆ ಕರ್ತನೆ, ಅಪ್ಪ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸ್ವಾಮಿ, ಅಪ್ಪ ಜನ ಎಲ್ಲ ನನ್ನ ಗೇಲಿ ಮಾಡ್ತಾ ಇದ್ದಾರಪ್ಪ ಏಸಪ್ಪ, ಎಲ್ರು ನನ್ನ ಗೇಲಿ ಮಾಡಿ ಆಡ್ಕೊಳ್ತಾ ಇದ್ದಾರಪ್ಪ ಏಸಪ್ಪ. ನನ್ನ ಕಣ್ಣೀರನ್ನು ನೋಡುವ ಆತನೇ ನಿನಗೆ ಸ್ತೋತ್ರಪ್ಪ. ಅಪ್ಪ ಅವ್ರ ಬಾಯಿಗೆ ನಾನು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೇನೆ ಸ್ವಾಮಿ, ಅಪ್ಪ ಜನರ ಮಾತಿಗೆ ನಾನು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೇನಪ್ಪ. ಯೇಸುವೇ ನನ್ನನ್ನು ಬಿಡಿಸು ಕರ್ತನೆ. ಅಪ್ಪ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ, ನೀನೇ ನನಗೆ ಸಹಾಯ ಮಾಡು ಸ್ವಾಮಿ. ಯೇಸುವೇ ನೀನೇ ನನಗೆ ಸಹಾಯ ಮಾಡು ಕರ್ತನೆ. ಅಪ್ಪ ನನಗೆ ಸಾಕಾಯ್ತಪ್ಪ, ಅಪ್ಪ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ. ಅಪ್ಪ ಇದಕ್ಕೆಲ್ಲೊಂದು ಅಂತ್ಯ ಬರಲಿ ಕರ್ತನೆ. ಅಪ್ಪ ನನ್ನ ಕಣ್ಣೀರಿಗೆ ಒಂದು ಅಂತ್ಯ ಬರಲಿ ಸ್ವಾಮಿ. ಅಪ್ಪ ನಾನು ಕಷ್ಟಪಡುತ್ತದ ವಿಷಯಗಳ ಮೇಲೆ ಒಂದು ಅಂತ್ಯ ಬರಲಿ ಕರ್ತನೆ. ಅಪ್ಪ ಯಾರ್ಯಾರು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ, ಅಪ್ಪ ನನ್ನ ವಿಷಯಗಳನ್ನ ನೋಡು ಸ್ವಾಮಿ ಎಂಬುದಾಗಿ ಯಾರ್ಯಾರು ಕೇಳ್ತಾ ಇದ್ದಾರಪ್ಪ, ಅಪ್ಪ ನಿಮ್ಮ ಕಡೆಯಲ್ಲಿ ಒಪ್ಪಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಅವ್ರ ಕಣ್ಣೀರಿನ ವಿಷಯಗಳ ಮೇಲೆ ಬಿಟ್ಟುಗಡೆ ಆಗಲ್ಲಪ್ಪ. ಅಪ್ಪ ಅವ್ರ ಕಣ್ಣೀರು ಹಾಕುತ್ತಿರುವಂತ ವಿಷಯಗಳ ಮೇಲೆ ಅದ್ಭುತ ನಡೆಯಲ್ಲಪ್ಪ. ಯಾವಾಗ ನಿಮ್ಮ ಸಮ್ಮುಖದಲ್ಲಿ ಎದುರು ನೋಡುತ್ತಂತ ವಿಷಯಗಳ ಮೇಲೆ ಕರ್ತಾರೆ ಅಪ್ಪ. ಈ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ, ಅದ್ಭುತ ನಡೆಯಲಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ.
ಅಪ್ಪ, ಯಾವ ಜನರು ಕರ್ತನೆ ಇವ್ರಿಗೆ ದೇವ್ರ ಸಹಾಯ ಮಾಡಲ್ಲ, ಇವ್ರು ಉದ್ಧಾರ ಆಗಲ್ಲ ಎಂಬುದಾಗಿ ಹೇಳಿದಾರ ಸ್ವಾಮಿ. ಅಂತ ಜನರುಗಳ ಬಾಯಲ್ಲೇ ಯೇಸು ಸ್ವಾಮಿ ಇವ್ರ ಜೊತೆ ಇದ್ದಾರೆ, ಯೇಸು ಸ್ವಾಮಿ ಇವ್ರ ಸಂಗಡ ಇದ್ದಾರೆ ಎಂಬುದಾಗಿ ಹೇಳುವ ಹಾಗೆ ಕರ್ತನೆ ನಿನ್ ಕೃಪೆ ಮಾಡಿರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರಪ್ಪ, ಇವ್ರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ. ದೇವರನ್ನ ಕಣ್ಣೀರೆಲ್ಲ ಒರೆಸಿದ್ದಾನೆ ಎಂಬುವರು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೇಲುಯ ಹಲ್ಲೇಲುಯ. ಕಣ್ಣೀರು ಹಾಕಬೇಡಿ, ಸಂತೋಷವಾಗಿರಿ. ಹಲ್ಲೇಲುಯ. ಸಂತೋಷದಿಂದ ಇರೋಣ. ಹಲ್ಲೇಲುಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೇಲುಯ. ಈ ಸಮಯದಲ್ಲಿ